Hello students. So in the previous video I explained you about the cost of equity capital, where we had seen the first one. Okay, so that we had seen the dividend price approach, and in this video I'm going to explain you about the second approach, that is earning price ratio approach. Okay, so in the cost of equity we had seen that there are four types of approaches. Among that, second one is what? Earning price ratio approach. Here, according to this approach, it is the earning per share which determines the market price of the share. So here the cost of capital, that is especially equity capital, is ascertained by considering the earnings per share as well as the market price of the share. Earnings per share and market price of the share is to be considered for finding up the cost of equity capital. Thus, the cost of capital should be related to that earning percentage which could keep the market price of the equity share constant. And here one more thing is what? Earnings is nothing but what? ಎಷ್ಟು ನಮಗದು ಇನ್ಕಮ್ ತರಲಿಕ್ಕತ್ತದ. ಓಕೆ, ಅರ್ನಿಂಗ್ಸ್ ನಮಗದು ಎಷ್ಟು ಮಾಡಿ ಕೊಡ್ತದೆ. ಅರ್ನಿಂಗ್ಸ್ ಅಂದ್ರೆ ನಾವಿಲ್ಲಿ ಮಾತಾಡೋದಂದ್ರೆ ಇ ಪಿ ಎಸ್ ಬಗ್ಗೆ ಅಂತ ಹೇಳ್ಬೋದು ನಿಮಗೆ. ಇ ಪಿ ಎಸ್ ಇಸ್ ನಥಿಂಗ್ ಬಟ್ ವಾಟ್? ಅರ್ನಿಂಗ್ಸ್ ಪರ್ ಶೇರ್. ಓಕೆ, ಸೊ ಆಲ್ರೆಡಿ ಕಾನ್ಸೆಪ್ಟ್ ನಿಮಗೆ ಬರ್ತದ ಅರ್ನಿಂಗ್ಸ್ ಪರ್ ಶೇರ್ ಅಂದರೆ ಏನು ಅಂತ. ಸೊ ಎಷ್ಟು ಹೆಚ್ಚಿಗೆ ವ್ಯಾಲ್ಯೂ ತೊಗೊಳಿಗತ್ತಾರ ಇನ್ವೆಸ್ಟರ್, ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ ಅದಕ್ಕಿಂತ ಭಾಳ ಟೈಮ್ಸ್ ಹೆಚ್ಚು ಅರ್ನಿಂಗ್ಸ್ ತೊಗೋತಿರ್ಬೇಕು ಅವ್ರು. ಅದಕ್ಕೆ ಅದನ್ನು ಯಾವಾಗಲೂ ನಾವು ಟೈಮ್ಸ್ನಾಗ ಎಕ್ಸ್ಪ್ರೆಸ್ ಮಾಡ್ತೀವಿ ಇ ಪಿ ಎಸ್ಸನ್ನು. ಓಕೆ, ಸೊ ಹಿಯರ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಶುಡ್ ಬಿ ರಿಲೇಟೆಡ್ ಟು ದ್ಯಾಟ್ ಅರ್ನಿಂಗ್ ಪರ್ಸೆಂಟೇಜ್ ವಿಚ್ ಕುಡ್ keep the market price of the equity shares constant, and here we are assuming that earnings will be a constant. Okay, what are the advantages of this earning price ratio approach? See, the method considers the dividend as well as retained earnings. So here foremost important is what? It considers the dividend as well as even retained earnings. So ಫಾರ್ಮುಲಾನಾಗ ನಮ್ಗೆ ಡಿವಿಡೆಂಡ್ ಬಗ್ಗೆ ಭಾಳ ಮಾಹಿತಿ ಇರೋದಿಲ್ಲ ಅಂದ್ರೂ, ಬಟ್ ದಿಸ್ ಅಪ್ರೋಚ್ ಈಸ್ ಹೆಲ್ಪ್ಫುಲ್ ಫಾರ್ ಕನ್ಸಿಡರಿಂಗ್. ಅದನ್ನು ಕನ್ಸಿಡರ್ ಮಾಡಬೇಕಲ್ಲ, ಯಾಕಂದ್ರೆ ಒಂದು ಕಂಪ್ನಿ ಒಳಗೆ ಯಾರ್ಯಾರು ಇನ್ವೆಸ್ಟರ್ಸ್ ದೊಡ್ಡ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಅವರು ಅರ್ನಿಂಗ್ಸ್ನು ವಿಚಾರ ಮಾಡ್ತಾರೆ, ಹೌದಿಲ್ರಿ? ಅಂದ್ರೆ ಅರ್ನಿಂಗ್ಸ್ ವಿಚಾರ ಮಾಡಿ ಮತ್ತೇನು ವಿಚಾರ ಮಾಡ್ತಾರೆ? ಡಿವಿಡೆಂಡ್ ವಿಚಾರ ಮಾಡ್ತಾರೆ. ಒಬ್ಬೊಬ್ರು ಏನಿರ್ತಾರೆ ಬರೀ ಡಿವಿಡೆಂಡ್ ಒಂದು ಚಲೋ ಸಿಕ್ಕರೆ ಸಾಕಪ್ಪ ಅಂದ್ಬಿಡ್ತಾರೆ, ಅಂದ್ರೆ ರಿಟರ್ನ್ಸ್ ಚಲೋ ಸಿಕ್ಕರೆ ಸಾಕಂತೇಳಿ. ಬಟ್ ರಿಟರ್ನ್ಸ್ ಅಷ್ಟೇ ಅಲ್ಲದೆ ಅದರದ್ದು ಅರ್ನಿಂಗ್ಸು ಚಲೋ ಇರಬೇಕು. ಅಂದರೆ ಇ ಪಿ ಎಸ್ ಇರ್ಬೋದು ಅಥವಾ ಮಾರ್ಕೆಟ್ ವ್ಯಾಲ್ಯೂ ಮಾತಾಡ್ತೀವಲ್ಲ ಅವೆಲ್ಲ ಚಲೋ ಇರಬೇಕು ರೀ. ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅವರು ಇಂಟ್ರೆಸ್ಟ್ ತೋರಿಸ್ತಾರೆ, ಚಲೋ ಬರಬೇಕು ಅವರಿಗೆ. ಓಕೆ, ಸಿ ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ದಿಸ್ ಅರ್ನಿಂಗ್ ರೇಷಿಯೋ, ದಟ್ ಈಸ್ ಅರ್ನಿಂಗ್ ಪ್ರೈಸ್ ಅಪ್ರೋಚ್ ಈಸ್ all the earnings are not distributed along with the shareholders in the form of dividend. So whatever the earnings they make, so ಏನು ಅರ್ನಿಂಗ್ಸ್ ಆಗಿರ್ತದಲ್ಲ ಅವು ಅಷ್ಟೂ ಅವರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋಂಗಿಲ್ಲ. they will maintain as some part as a retained earnings also. The earnings per share cannot be assumed to be constant. ಸೊ ಇಲ್ಲಿ ನಮ್ಗೆ ಏನು ಹೇಳಿಕತ್ತಾರೆ ಈ ಥಿಯರಿ ಒಳಗಂದ್ರೆ ಅರ್ನಿಂಗ್ಸ್ ಕಾನ್ಸ್ಟೆಂಟ್ ಇರ್ತದಂತ ಅಸ್ಯೂಮ್ ಮಾಡೋಣ, ಯಾಕಂದ್ರೆ ಅದರಿಂದ ಮಾರ್ಕೆಟ್ ವ್ಯಾಲ್ಯೂ ಚಲೋ ಆಗ್ತದೆ ಅಂತ ಹೇಳ್ಯಾರ್ರಿ. ಬಟ್ ಅರ್ನಿಂಗ್ಸ್ ಕಾನ್ಸ್ಟೆಂಟೇ ಇರ್ತದಂತ ನಾವೆಲ್ಲೂ ಹೇಳಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್, ಶೇರ್ಸ್ ಫಿಗರ್ಸ್ ಆಫ್ ಪ್ರೈಸ್ ಡಸ್ ನಾಟ್ ರಿಮೈನ್ ಕಾನ್ಸ್ಟೆಂಟ್. ಎಸ್, ಸಿ ಅರ್ನಿಂಗ್ಸ್ ಕಾನ್ಸ್ಟೆಂಟ್ ಇರಬೇಕು ಅಂತ ಹೇಳ್ತಾರೆ, ಕಾನ್ಸ್ಟೆಂಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಇರಬೇಕು ಅಂದ್ರೆ ಹಾಗೆ ಶೇರ್ ವ್ಯಾಲ್ಯೂನು ಫಿಕ್ಸ್ ಇರ್ತದೆ ರೀ. ಹಾಗೆ ಇರ್ತದೆ ರೀ, ನೀವೊಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಹಿಂಗೆ ಕಣ್ಣು ಬೆಳಕಿಸೋದ್ರಾಗ ಅಲ್ಲಿ ಚೇಂಜ್ ಆಗಿರ್ತದೆ ರೀ. ಇನ್ ಜಸ್ಟ್ ಅ ಸೆಕೆಂಡ್ ಜಸ್ಟ್ ಬ್ಲಿಂಕಿಂಗ್ ಅಪ್ ಆಫ್ ಐಸ್, ಹಿಂಗೆ ಜಸ್ಟ್ ಕಣ್ಣೊಮ್ಮೆ ಬೆಳಕಿಸ್ ನೋಡೋದ್ರಾಗ ಏನಾಗ್ಬಿಟ್ಟಿರ್ತದೆ, ಅಲ್ಲಿ ಶೇರ್ ಪ್ರೈಸಸ್ ಚೇಂಜ್ ಆಗಿಬಿಟ್ಟಿರ್ತದೆ. ಈಗ ಒಂದು ಶೇರ್ ವ್ಯಾಲ್ಯೂ 100 ತಂದ್ರೆ ಹಿಂಗೆ ಜಸ್ಟ್ ನೋಡಿದ್ರಾಗ 102 ಆಗಿರ್ತದೆ, 104 ಆಗಿರ್ತದೆ. ಸೊ ಹಿಂಗೆ ಚೇಂಜಸ್ ಆಗ್ತಿರ್ತಲ್ರಿ, ನಿಮ್ಗೆ ಗೊತ್ತೇ ಆಗೋದಿಲ್ಲ. ಲೈವ್ ಶೇರ್ ಮಾರ್ಕೆಟ್ ಒಮ್ಮೆ ನೋಡಿರಿ, ಯು ಕಾಂಟ್ ಏಬಲ್ ಟು ಇಮ್ಯಾಜಿನ್ ಹೌ ದ ಪ್ರೈಸಸ್ ವಿಲ್ ಚೇಂಜ್. ಸೊ ದಟ್ಸ್ ವೈ ಯರ್ ಶೇರ್ ಪ್ರೈಸಸ್ can't able to remain constant. So this will one disadvantage, and this approach differs regarding the use of both earning
ಆ್ಯಸ್ ದ ಮಾರ್ಕೆಟ್ ಪ್ರೈಸ್. ಸೊ ಇಲ್ಲವರು ಡಿಫ್ರೆನ್ಷಿಯೇಟ್ ಮಾಡಿ ಏನು ಹೇಳಲಿಕ್ಕತ್ತಿಲ್ಲ ಅರ್ನಿಂಗ್ಸ್ ಇದ್ದು ಮಾರ್ಕೆಟ್ ಪ್ರೈಸ್ ಇದ್ದು. ಸೊ ಮಾರ್ಕೆಟ್ ಪ್ರೈಸ್ is also important, earnings is also important for the investors. So here there is no any proper clarification, even though theory is about this only, earnings and market price only, but the proper clarification is not available. See, suitability ಇದು ಯಾವ ಥರ ಸಿಚುವೇಶನ್ ಇದ್ದರೆ ಸೂಟ್ ಆಗ್ತದೆ ಆ್ಯಕ್ಚುಲಿ ಅಂದರೆ, this approach is suitable when the earnings will be equal to the present earnings. So earnings will be equal to present earnings, or we can say where the earnings should be stable. ಸ್ಟೆಬಿಲಿಟಿ ಇರಬೇಕು ರೀ ಅರ್ನಿಂಗ್ಸ್ ಒಳಗೆ, ಅಥವಾ ಕಾನ್ಸ್ಟೆಂಟ್ ಇರ್ಬೋದು ಅಂತ ಹೇಳ್ಬೋದು ನಾವು. ಸೊ ಚೇಂಜಸ್ ಆಗಬಾರ್ದು ಜಾಸ್ತಿ, ಏನು ಕಾನ್ಸ್ಟೆಂಟೇ ಮೇಂಟೈನ್ ಆಗಬೇಕು. ಅದು ಆಗೋದು ಸ್ವಲ್ಪ ಮುಷ್ಕಿಲ್ ಅದ, ಬಟ್ ಆ ಥರ ಇತ್ತಂದ್ರೆ ಈ ಸಿಚುವೇಶನ್ ಅವರಿಗೆ ಸೂಟ್ ಆಗ್ತದೆ. ಇಟ್ ಮೀನ್ಸ್ ದ್ಯಾಟ್ ಗ್ರೋತ್ ರೇಟ್ ಈಸ್ 0. ಎಸ್, ಸೊ ಗ್ರೋತೇ ಇರೋದಿಲ್ಲ ರೀ ಏನು. ಸುಟಬಿಲಿಟಿ ಹೇಳಿರ್ತೀನಿ ನೋಡ್ರಿ. ಸೊ ವೇರ್ ದ ಅರ್ನಿಂಗ್ಸ್ ವಿಲ್ ಬಿ ಈಕ್ವಲ್ ಟು ಪ್ರೆಸೆಂಟ್ ಅರ್ನಿಂಗ್ಸ್ ಅಂತ ಅವ್ರು ಹೇಳಿಕತ್ತಾರೆ. ಅಂದ್ರೆ ಏನೂ ಗ್ರೋತೇ ಆಗೋದಿಲ್ಲ, ಯಾವಾಗಲೂ ಕಾನ್ಸ್ಟೆಂಟ್ ಇರಬೇಕಂತ ಅವ್ರು ಥಿಯರಿನಾಗೆ ಹೇಳಿಕತ್ತಾರೆ. ಅಂದಮೇಲೆ ದೆರ್ ಇಸ್ ನೋ ಗ್ರೋತ್ ಆಫ್ ದ ಶೇರ್ ಪ್ರೈಸ್ನೂ ಇಲ್ಲ, ಅದರ EPS ವ್ಯಾಲ್ಯೂನೂ ಇಲ್ಲ, ಏನೂ ಅದರದ್ದು ಅಪ್ರಿಸಿಯೇಷನೇ ಆಗೋದಿಲ್ಲ. ಅಸೆಟ್ ಅಪ್ರಿಸಿಯೇಷನ್ ಅಂದರೆ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ. ಸೊ ಅಪ್ರಿಸಿಯೇಷನ್ ಆಗಿಲ್ಲ ಅಂದ್ರೆ ನಮಗೇನು ಫಾಯ್ದಾ ಉಳಿಯೋಂಗಿಲ್ಲ. ಸೊ ಆ ಥರ ಸಿಚುವೇಶನ್ ಇದ್ದವರಿಗೆ ಇದು ಸೂಟ್ ಆಗ್ತದೆ ಅಂತ ಹೇಳಿದ್ದಾರೆ. ಅಂದ್ರೆ ವೇರ್ ದ ಇನ್ವೆಸ್ಟರ್ಸ್ ಆರ್ ಇಂಟ್ರೆಸ್ಟೆಡ್ ಇನ್ ಸೇಫ್ ಇನ್ವೆಸ್ಟ್ಮೆಂಟ್, ಆ ಥರ ಇದ್ದವರು ಇದನ್ನು ಇನ್ವೆಸ್ಟ್ ಮಾಡ್ಬೋದು, ಈ ಥರ ಅಪ್ರೋಚನ್ನು ಯೂಸ್ ಮಾಡ್ಬೋದು. ಸೊ ಹಿಯರ್ ದ ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಪಿಟಲ್ ಈಸ್ ಕಂಪ್ಯೂಟೆಡ್ by following formula. So what is the formula for calculation of that? K is equal to E divided by P. So K is nothing but cost of equity capital, E is nothing but earnings, P is nothing but we can say the net proceeds or the market value or current value. Okay, where K is equal to cost of equity and E is nothing but earnings, that is earnings per share, and P the market value of shares. And this is one. Another thing is what, where the cost of existing capital is to be calculated. ಅಂದ್ರೆ ಒಂದೊಂದು ಸಿಚುವೇಶನ್ ಏನು ಮಾಡ್ತಾರೆ, ಕಂಪನಿ ತಮ್ಮ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಆ್ಯಂಡ್ ದೇ ಆರ್ ಇಂಟ್ರೆಸ್ಟೆಡ್ ಟು ಟೇಕ್ ಓವರ್ ಸಮ್ ಅನದರ್ ಪ್ರಾಜೆಕ್ಟ್. ಆ ಪ್ರಾಜೆಕ್ಟ್ನ ತೊಗೊಂಡ್ರೆ ಅದ್ರದ್ದು ನಂಗೆ ಏನು ಕಾಸ್ಟ್ ಆಗೋದದ ಅದನ್ನು ಅನಲೈಸ್ ಮಾಡ್ತಾರೆ. ಓಕೆ, ಈಗ ಆಲ್ರೆಡಿ ದೇ ಹ್ಯಾವ್ ಎಂಗೇಜ್ಡ್ ಇನ್ ದೇರ್ ಬಿಸ್ನೆಸ್, ಬಟ್ ದೇ ವಾಂಟ್ ಟು ಟೇಕ್ ಒನ್ ಮೋರ್ ಪ್ರಾಜೆಕ್ಟ್, ಇನ್ನೊಂದು ಪ್ರಾಜೆಕ್ಟ್ ಕೈ ಹಾಕಬೇಕಂತ ಅಂದ್ಕೊಂಡಿರ್ತಾರೆ. ಅಂಥ ಟೈಮ್ನಾಗ ಅದರಲ್ಲಿಂದ ಎಷ್ಟು ಫಾಯ್ದಾ ಆಗ್ಬೋದು, ಅಂದರೆ ಇನ್ವೆಸ್ಟರ್ಸಿಗೆ ಹೆಂಗೆ ಫಾಯ್ದಾ ಆಗ್ಬೋದು, ಕಂಪನಿಗೆ ಯಾವ ರೀತಿ ಕಾಸ್ಟ್ ಇರ್ತದೆ, ಕಾಸ್ಟ್ ಬೀಳ್ತದೆ. ಸೊ ಅದನ್ನು ಅವರು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇದೊಂದು ಫಾರ್ಮುಲಾ ಅದ ನೋಡಿರಿ. ಸೊ ವೇರ್ ದ ಕಾಸ್ಟ್ ಆಫ್ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್. ಓಕೆ, ಸೊ ಫಾರ್ಮುಲಾ ಈಸ್ K ಈಸ್ ಈಕ್ವಲ್ ಟು earnings per share, that is EPS divided by MPS. So MPS is nothing but market price per share, market price ಅಂತಲೂ ಹೇಳ್ಬೋದು MP ಅಂತ ಹೇಳಿ. ಸೊ K is equal to EPS divided by MP. ಸೊ ಇದು ಯಾವಾಗ ಸಿಚುವೇಶನ್ ಅಂದರೆ ವೇರ್ ದ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ they have given the existing capital which is to be calculated. Okay, ಸೊ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ಸ್ ಕೊಟ್ಟಿದ್ರು ಅಂದರೆ ಅವಾಗ ನಮ್ಮ ಕ್ಯಾಲ್ಕುಲೇಟ್ ಮಾಡೋದಿತ್ತು K ಅಂದರೆ ಈ ಥರ ಫಾರ್ಮುಲಾ ಯೂಸ್ ಮಾಡ್ಬೋದು. ಸೊ ರಿಲೇಟೆಡ್ ಟು ದಿಸ್ ವಿಲ್ ಸಿ one problem. ನೋಡೋಣ್ರಿ, from the textbook only I have taken this problem. A company is considering expenditure of rupees 70 lakh for expanding its operations. So a company is considering one expenditure here. See, 70 lakh amount is there. 70 lakh is very huge amount for expanding its operations. So ಅವರು ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಇದು ಹೊಸ ಪ್ರಾಜೆಕ್ಟ್ ತೊಗೊಳ್ಳಿಕತ್ತಾರೆ. and the following information provides, ಏನೇನು ಇನ್ಫಾರ್ಮೇಷನ್ ಕೊಟ್ಟಾರಂದ್ರೆ ನಂಬರ್ ಆಫ್ ಎಕ್ಸಿಸ್ಟಿಂಗ್ ಇಕ್ವಿಟಿ ಶೇರ್ಸ್ 10 lakh, ಮಾರ್ಕೆಟ್ ವ್ಯಾಲ್ಯೂ ಆಫ್ ಎಕ್ಸಿಸ್ಟಿಂಗ್ ಶೇರ್ rupees 60. ಸೊ ಮಾರ್ಕೆಟ್ ಪ್ರೈಸ್ ಎಷ್ಟು ಕೊಟ್ಟಾರಂದ್ರೆ 60 ಕೊಟ್ಟಾರ. ನೆಟ್ ಅರ್ನಿಂಗ್ಸ್ 80 lakh. ಸೊ ನಮ್ಗೇನು ಇನ್ಫಾರ್ಮೇಷನ್ ಕೊಟ್ಟಾರಂದ್ರೆ ಹೊಸ ಪ್ರಾಜೆಕ್ಟ್ ಕಾಸ್ಟ್ ಕೊಟ್ಟಾರ. ಆಮೇಲೆ ನಂಬರ್ ಆಫ್ ಎಕ್ಸಿಸ್ಟಿಂಗ್ ಇಕ್ವಿಟಿ ಶೇರ್ಸ್, ಎಕ್ಸಿಸ್ಟಿಂಗ್ ಕೊಟ್ಟರೆ ಬೇರೆ ಫಾರ್ಮುಲಾ ಅದ, ಎಕ್ಸಿಸ್ಟಿಂಗ್ ಕೊಟ್ಟಾರ್ರಿ. Existing equity shares 10 lakh and market value of existing share is 60. Already ಇರೋಂಥ shares value ಎಷ್ಟು, the market value 60 per share. And what is the net earnings of the company? That is 80 lakh. See, compute the cost of existing equity capital
ಆ್ಯಂಡ್ ಆಫ್ ನ್ಯೂ ಇಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ನಮ್ಗೇನು ಹೇಳ್ತಾರೆ ಅಂದ್ರೆ ಎಕ್ಸಿಸ್ಟಿಂಗು ಕ್ಯಾಲ್ಕುಲೇಟ್ ಮಾಡಿರಿ, ಹೊಸದಾಗೂ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳಿಕತ್ತಾರ. ಆ್ಯಂಡ್ ಅಸ್ಯೂಮಿಂಗ್ ದ್ಯಾಟ್ ನ್ಯೂ ಶೇರ್ ವಿಲ್ ಬಿ ಇಶ್ಯೂಡ್ ಆ್ಯಟ್ ಅ ಪ್ರೈಸ್ ಆಫ್ ₹52 ಪರ್ ಶೇರ್. ಸೊ ಎಕ್ಸಿಸ್ಟಿಂಗ್ ಅಂದ್ರೆ ಆಲ್ರೆಡಿ ಕೊಟ್ಟಾರ 60 ಪರ್ ಶೇರ್ ಅದ ರೀ. ಮತ್ತು ನ್ಯೂ ಇಕ್ವಿಟಿ ಶೇರ್ ಇತ್ತು ಅಂದ್ರೆ ಅದಕ್ಕೆ ಅವ್ರು ಏನು ಹೇಳಿಕತ್ತಾರ, ನ್ಯೂ ಇಕ್ವಿಟಿ ಶೇರದ್ದು ನೀವು ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಲ್ಕುಲೇಟ್ ಮಾಡಿರಿ. ಅದಕ್ಕೆ ಹೊಸ ಶೇರ್ ಎಷ್ಟಕ್ಕೆ ಇಶ್ಯೂ ಮಾಡ್ಯಾರ ಅಂತ ಹೇಳಿದ್ರೆ ₹52 ಇಶ್ಯೂ ಮಾಡ್ಯಾರ. ಆ್ಯಂಡ್ ದ ಕಾಸ್ಟ್ ಆಫ್ ನ್ಯೂ ಇಶ್ಯೂ ವಿಲ್ ಬಿ ₹2 ಪರ್ ಶೇರ್. ದ್ಯಾಟ್ ಮೀನ್ಸ್ ದ ಕಾಸ್ಟ್ ಆಫ್ ಇಶ್ಯೂ ಆರ್ ವಿ ಕ್ಯಾನ್ ಸಿ ದ ಫ್ಲೋಟೇಷನ್ ಕಾಸ್ಟ್. ಸೊ ಹೊಸ ಶೇರ್ ಇಶ್ಯೂ ಮಾಡಲಿಕ್ಕೆ ₹2 ಎಕ್ಸ್ಪೆನ್ಸಸ್ ಮಾಡ್ಯಾರ ಪರ್ ಶೇರ್. ಅಂದರೆ 52 minus 5. Sorry, 52 minus ₹2. That is the cost of issue. So ₹50 will be the new issue price. So I hope you are cleared with the problem. So let's see the solution. So first ಇಲ್ಲಿ ಏನದಂದ್ರೆ calculation of cost of existing equity. ಸೊ ಇಲ್ಲಿ ನಮ್ಗೆ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಕೊಟ್ಟಾಗ ಆಗಲೇ ನಾವು ನೋಡಿದ್ವಿ ಫಾರ್ಮುಲಾ ಏನಿರುತ್ತೆ ಅಂದ್ರೆ EPS ಕ್ಯಾಲ್ಕುಲೇಷನ್ ಮಾಡಿರಿ ಅಂತ ಹೇಳ್ತಾರೆ. ಇಲ್ಲಿ ನಾವು ಡಿವಿಡೆಂಡ್ ಕನ್ಸಿಡರ್ ಮಾಡ್ಲಿಕ್ಕತ್ತಿಲ್ಲ, EPS ಕ್ಯಾಲ್ಕುಲೇಷನ್ ಮಾಡ್ಲಿತ್ತೀವಿ. EPS ಇಸ್ ನಥಿಂಗ್ ಬಟ್ ಅರ್ನಿಂಗ್ ಪರ್ ಶೇರ್. ಓಕೆ, ಸೊ ಅರ್ನಿಂಗ್ಸ್ ಪರ್ ಶೇರ್, ಹೌ ಮಚ್ ದೇ ಆರ್ ಮೇಕಿಂಗ್ ದ ಅರ್ನಿಂಗ್ಸ್. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ ದ್ಯಾಟ್? ಇಲ್ಲ ಫಾರ್ಮುಲಾ ಅದ ನೋಡ್ರಿ, ನೆಟ್ ಅರ್ನಿಂಗ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಸೊ EPS ಕ್ಯಾಲ್ಕುಲೇಷನ್ ನಿಮ್ಗೆ ಆಲ್ರೆಡಿ ಗೊತ್ತದೆ ಹೆಂಗೆ ಮಾಡೋದು ಅಂತ ಹೇಳಿ. ಸೊ ನೆಟ್ ಅರ್ನಿಂಗ್ಸ್ ಈಸ್ ಹೌ ಮಚ್ ಗಿವನ್ ಇನ್ ದ ಪ್ರಾಬ್ಲಮ್ 80 lakh ಆ್ಯಂಡ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ 10 lakh ಶೇರ್ಸ್. ಸೊ ಕ್ಯಾನ್ಸಲ್ ಮಾಡಿರಿ 0 0, ನಿಮ್ಗೆ ಉಳಿಯೋದು ಅಲ್ಟಿಮೇಟ್ಲಿ 8. ಓಕೆ, ಸೊ ₹8 ಪರ್ ಶೇರ್. ದಿಸ್ ಈಸ್ ದ EPS. ನೆಕ್ಸ್ಟ್, with the help of this calculate the KE, that is cost of equity. KE is equal to E divided by P. E is nothing but earning per share, P is nothing but net proceeds. So ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ನೋಡ್ರಿ, ನಮ್ಮದು KE earnings ಎಷ್ಟದ 8 ಅದ, ನೆಟ್ ಪ್ರೊಸೀಡ್ಸ್ ಎಷ್ಟದ ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ ಪ್ರಾಬ್ಲಮ್ನಾಗ ಕೊಟ್ಟಾರ ₹60 ಅಂತ ಕೊಟ್ಟಾರ. 8 divided by 60 into 100 you will get 13.33%. Okay, next one is what? Cost of new equity capital. ಇಲ್ಲಿ ಆಗಲೇ ಏನಾಯ್ತು, ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಅಪ್ಲೈ ಮಾಡಿ ಕಾಸ್ಟ್ ಆಫ್ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ನ ತೆಗೆದ್ವಿ. ಈಗ ನ್ಯೂ ಕ್ಯಾಪಿಟಲ್ನು ಹೇಳಾರ. ನ್ಯೂ ಕ್ಯಾಪಿಟಲ್ ಅಂದ್ರೆ ಅರ್ಥ ಏನ್ರಿ, ಹೊಸ ಶೇರ್ಸ್ ಇಶ್ಯೂ ಮಾಡ್ಲಿಕ್ಕತ್ತಾರ ಕಂಪನಿ. ಆ ಶೇರ್ ಪ್ರೈಸ್ ಎಷ್ಟದ, ಒಂದು ಶೇರ್ ಅಂದ್ರೆ ₹52 ಆ್ಯಂಡ್ ಕಾಸ್ಟ್ ಆಫ್ ಇಶ್ಯೂ ಇಸ್ ₹2. ಸೊ ಏನು ಫಾರ್ಮುಲಾ ಅದ ನೋಡ್ರಿ, KE is equal to E divided by P. ಓಕೆ, ತೆಳಗಿಂದು. So E is nothing but earning price per share ₹8 and P is nothing but net proceeds 50. 50 ಯಾಕಂತಂದ್ರೆ ಬಿಕಾಸ್ ದ ಕಾಸ್ಟ್ ಆಫ್ ಇಶ್ಯೂ ಈಸ್ ದೇರ್. ಸೊ ಕಾಸ್ಟ್ ಆಫ್ ಇಶ್ಯೂ ಅಂದ್ರೆ ಫ್ಲೋಟೇಷನ್ ಕಾಸ್ಟ್, ಅದನ್ನು ಮೈನಸ್ ಮಾಡಬೇಕು ಇಶ್ಯೂ ಪ್ರೈಸ್ನಾಗ. ಸೊ ಎಷ್ಟದ ರೀ ಇಲ್ಲ ಅಂದ್ರೆ ನ್ಯೂ ಪ್ರೈಸ್ ಅಂದ್ರೆ ಶೇರ್ ಪ್ರೈಸ್ ಎಷ್ಟದ 52 ಆ್ಯಂಡ್ ದ ಕಾಸ್ಟ್ ಆಫ್ ಇಶ್ಯೂ ಈಸ್ 2. ಸೊ ಎಷ್ಟು ಬರ್ತದ, 50 ಬರ್ತದ. ಓಕೆ, ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿರಿ ವ್ಯಾಲ್ಯೂಸ್. E is equal to 8 divided by P is nothing but 50 into 100. How much you will get? 16%. Okay, so the cost of equity will be 16%. See, ಇಲ್ಲಿ ಮೇಲಿಂದ ಏನು ನಾವು ಅಂತಂದ್ರೆ ವೇರ್ ದ ಕಾಸ್ಟ್ ಆಫ್ ಎಕ್ಸಿಸ್ಟಿಂಗ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಈಸ್ ಗಿವನ್. ಅಲ್ಲಿ ಕ್ಯಾಪಿಟಲ್ ಬಗ್ಗೆ ಅವ್ರು ಇನ್ಫಾರ್ಮೇಷನ್ ಕೊಟ್ಟಿರಬೇಕು. ಈಗ ನಾನು ನೋಡಿದ್ವಿ ಪ್ರಾಬ್ಲಮ್ನಾಗ. ಸೊ ಪ್ರಾಬ್ಲಮ್ನಾಗ ಇಲ್ಲಿ ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು ಅದ್ರ ಬಗ್ಗೆ. ಯಾವಾಗ ನಮ್ಗೆ ಇರಾಗ ಇನ್ಫಾರ್ಮೇಷನ್ ಕೊಡ್ತಾರಲ್ಲ ಅವಾಗ ನಾವು ಏನು ಮಾಡ್ತೀವಿ, ಈ ಥರ ಮಾಡ್ತೀವಿ. ಅಂದರೆ EPS ಕ್ಯಾಲ್ಕುಲೇಷನ್ ಮೊದಲು ಮಾಡ್ಕೋಬೇಕು ಆ್ಯಂಡ್ ಲೇಟರ್ KE. ಆ್ಯಂಡ್ ಒನ್ ಥಿಂಗ್ ಈಸ್ ಹಿಯರ್ ದೆರ್ ಈಸ್ ನೋ ಡಿವಿಡೆಂಡ್ ಈಸ್ ಟು ಬಿ ಕನ್ಸಿಡರ್ಡ್. ಅರ್ನಿಂಗ್ಸ್ ಪ್ರೈಸ್ ರೇಷಿಯೋ ಅಂದ್ರೆ ಹೆಸರು ತಕ್ಕಂಗೆ ಬರೀ ಅರ್ನಿಂಗ್ಸ್ ಬಗ್ಗೆ ಅಷ್ಟೇ ಮಾತಾಡ್ತದ, ಡಿವಿಡೆಂಡ್ ಬಗ್ಗೆ ಮಾತಾಡೋದಿಲ್ಲ. ಓಕೆ, ಫಸ್ಟ್ ಥಿಯರಿ ಏನಿತ್ತು ರೀ, ಫಸ್ಟ್ ಅಪ್ರೋಚ್ ಕಲ್ತಿರೋದ್ರಾಗ ಡಿವಿಡೆಂಡ್ ಅಂತ ಇತ್ತು. ಸೆಕೆಂಡ್ ಒಳಗೆ ಏನದ ಅರ್ನಿಂಗ್ಸ್ ಅಂತದ, ಅರ್ನಿಂಗ್ಸ್ ಬಗ್ಗೆ ಅಷ್ಟೇ ಮಾತಾಡ್ತೀವಿ. ಓಕೆ, ಸೊ ಐ ಹೋಪ್ ಯು ಆರ್ ಗೆಟಿಂಗ್ ದಿಸ್ ಪ್ರಾಬ್ಲಮ್. ಸೆಕೆಂಡ್ ಪಾರ್ಟ್ ಈಸ್ ಟೋಟಲಿ ಅಬೌಟ್ ದ ನ್ಯೂ ಇಶ್ಯೂ. ಸೊ ನೋಡ್ಕೋರಿ, ಟೆಕ್ಸ್ಟ್ ಬುಕ್ನ ಇದೇ ವೆರೈಟಿ ಇನ್ನೊಂದು ಪ್ರಾಬ್ಲಮ್ ಅದನ್ನು ನೋಡ್ಕೋರಿ. ಯಾರು ಡೌಟ್ಸ್ ಅನ್ಸಿದ್ರೆ ನಂಗೆ ನೀವು ಮೆಸೇಜ್ ಮಾಡಿರಿ. ಓಕೆ.